ರಾಜಧಾನಿ ಬೆಂಗಳೂರಿನಲ್ಲಿ ಕಾರು ಕಳ್ಳರು, ಬೈಕ್ ಕಳ್ಳರು ಅಷ್ಟೇ ಯಾಕೆ ಸೈಕಲ್ ಕಳ್ಳರನ್ನು ಕೂಡ ನಾವು ನೋಡಿದ್ವಿ. ಆದ್ರೀಗೆ ಬೆಂಗಳೂರಿನಲ್ಲಿ ಹೊಸ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಯಾವುದದು ಗ್ಯಾಂಗ್? ಅವ್ರು ಮಾಡ್ತಾ ಇರುವಂತಹ ಘನಂದಾರಿ ಕೆಲಸವಾದ್ರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಪಂಚರ್ ಮಾಫಿಯಾ ಆಕ್ಟಿವ್. ರಸ್ತೆ ಅಂಡರ್ ಪಾಸ್ ನಲ್ಲಿ ಸಿಕ್ತು ರಾಶಿ ಮೊಳೆ. ರಾಶಿಗಟ್ಲೆ ಮೊಳೆ ಹೆಕ್ಕಿ ತೆಗೆದ ಟ್ರಾಫಿಕ್ ಪೊಲೀಸರು. ಎಸ್, ಬೆಂಗಳೂರಿನಲ್ಲಿ ಪಂಚರ್ ಮಾಫಿಯಾ ಆಕ್ಟಿವ್ ಆಗಿದ್ಯಾ ಎಂಬ ಅನುಮಾನ ಶುರುವಾಗಿದೆ. ಪಿನ್ಯಾ ಫ್ಲೈಓವರ್ ಬಳಿಕ ಬಿಎಲ್ ಅಂಡರ್ ಪಾಸ್ ರಸ್ತೆಯಲ್ಲಿ ರಾಶಿ ಮೊಳೆಗಳು ಸಿಕ್ಕಿವೆ. ಕಿಡಿಗೇಡಿಗಳು ಪಂಚರ್ ಆಗ್ಲಿ ಅಂತ ರಸ್ತೆಯಲ್ಲಿ ಮೊಳೆಗಳನ್ನ ಹಾಕಿ ಹೋಗಿದ್ದಾರೆ. ಅಂಡರ್ ಪಾಸ್ಗಳ ಮೇಲೆ ಮತ್ತೆ ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಇರುವಂತಹ ರಸ್ತೆಗಳ ಮೇಲೆ ಕಿಡಿಗೇಡಿಗಳು ಮೊಳೆಗಳನ್ನ ಸುರಿದು ಪಂಚರ್ ಆಗೋದಕ್ಕೆ ಮಾರ್ಗವನ್ನ ಮಾಡ್ತಾ ಇದ್ದಾರೆ. ಆ ರೀತಿಯಾದಂಥ ಸಮಸ್ಯೆ ಆಗಿದೆ. ನಾನು ಪ್ರೆಸೆಂಟ್ ಈಗ BL ಸರ್ಕಲ್ ಇರುವಂತಹ ಕುವೆಂಪು ಅಂಡರ್ ಪಾಸ್ ಬಳಿದ್ದೀನಿ. ಈ ಅಂಡರ್ ಪಾಸ್ ಅಡಿಯಲ್ಲೇನೆ ಮೊಳೆಗಳನ್ನ ಹಾಕಿದ್ರು. ಟ್ರಾಫಿಕ್ ಪೊಲೀಸರು ಅದನ್ನ ತೆರವು ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಲೂ ಕೂಡ ಅಲ್ಲಲ್ಲಿ ಮೊಳೆಗಳು ಕೂಡ ಕಂಡು ಬರ್ತಾ ಇರ್ತ ಗಮನಿಸಬಹುದಾಗಿದೆ. ಈ ಭಾಗದಲ್ಲಿ ಮೊಳೆಗಳಿರೋದನ್ನ ತಾವು ನೋಡ್ತಾ ಹೋಗ್ತಾ ಇದ್ರ. ಯಾವ ಪ್ರಮಾಣದಲ್ಲಿ ಮೊಳೆಗಳನ್ನು ಸುರಿದಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗ್ತಾ ಇದ್ದೀರಾ. ಈ ರೀತಿ ಮೊಳೆಗಳಿದ್ರೆ ವಾಹನ ಸವಾರರು ಪಂಚರ್ ಆಗ್ತವೆ. ಪಂಚರ್ ಆಗಿ ಅಲ್ಲಿಗೆ ಪಂಚರ್ ಅಂಗಡಿಗೆ ಬರಲಿ ಅಂತೇಳಿ ಈ ರೀತಿಯಾದಂಥ ಸಮಸ್ಯೆಗಳು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ತಾವು ನೋಡ್ಬೋದಾಗಿದೆ. ಇದೇನಾದರೂ ಟೈರ್ಗೆ ಸಿಕ್ಕಿದ್ರೆ ನಿಜವಾಗ್ಲೂ ಪಂಚರ್ ಆಗೇ ಆಗುತ್ತೆ. ಈ ರೀತಿಯಾದಂಥ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಎಸ್, ಜಾಲಹಳ್ಳಿಯ ಕುವೆಂಪು ವೃತ್ತದ ಕೆಳ ಸೇತುವೆಯಲ್ಲಿ ಮುಷ್ಟಿಗಟ್ಲೆ ಮೊಳೆಗಳು ಒಂದೇ ಕಡೆ ಪತ್ತೆಯಾಗಿವೆ. ಸ್ವತಃ ಜಾಲಹಳ್ಳಿ ಪೊಲೀಸ್ ಠಾಣೆಯ ಮಹಿಳಾ ಟ್ರಾಫಿಕ್ ಪೊಲೀಸ್ ರಸ್ತೆಯಲ್ಲಿ ಬಿದ್ದಿರುವಂತಹ ಮೊಳೆಗಳನ್ನ ಸ್ವಚ್ಛ ಮಾಡಿದ್ದಾರೆ. ರಸ್ತೆಯಲ್ಲಿ ಬಿದ್ದಿದಂತಹ ಮೊಳೆಗಳನ್ನೆಲ್ಲ ಶೇಖರಿಸಿದಾಗ ರಾಶಿ ಮೊಳೆಯಾಗಿವೆ. ಟ್ರಾಫಿಕ್ ಪೊಲೀಸರು ಮೊಳೆ ಸಂಗ್ರಹಿಸುವಂತಹ ವಿಡಿಯೋ ವೈರಲ್ ಆಗಿದ್ದು ಪೊಲೀಸರ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನು ರಸ್ತೆ ಮಧ್ಯದಲ್ಲಿ ಮೊಳೆಗಳನ್ನ ಎಸೆದು ವಾಹನಗಳ ಪಂಚರ್ ಮಾಡಲಾಗ್ತಾ ಇದೆ ಎಂಬ ಅನುಮಾನ ಈ ಮೊದಲಿನಿಂದಾನೂ ಇತ್ತು. ಇದೀಗ ಸ್ವತಃ ಟ್ರಾಫಿಕ್ ಪೊಲೀಸರಿಂದಾನೇ ರಾಶಿಗಟ್ಲೆ ಮೊಳೆಗಳ ಸಂಗ್ರಹ ಮಾಡಿದ್ದು ಆ ಅನುಮಾನ ರುಜುವಾತಾದಂತಾಗಿದೆ. ನಗರದಲ್ಲಿ ಅದೆಲ್ಲಂದ್ರೆ ಅಲ್ಲಿ ವಾಹನಗಳು ಪಂಚರ್ ಆಗ್ತಾ ಇತ್ತು. ಸಮೀಪದಲ್ಲಿರುವಂತಹ ಪಂಚರ್ ಅಂಗಡಿಗಳಿಗೆ ಸಾಕಷ್ಟು ವ್ಯಾಪಾರವಂತೂ ಆಗ್ತಿದೆ. ಒಟ್ನಲ್ಲಿ ಈ ರೀತಿ ರಸ್ತೆಯಲ್ಲಿ ಮೊಳೆ ಹಾಕಿ ಗಾಡಿಗಳು ಪಂಚರ್ ಆದಾಗ ಬಿಸ್ನೆಸ್ ಮಾಡಿಕೊಳ್ಳುವಂತಹ ಗ್ಯಾಂಗ್ ತಲೆ ಎತ್ತಿದ್ದಂತೂ ಬಹಿರಂಗವಾಗಿದೆ. ಪೊಲೀಸರು ಪಂಕ್ಚರ್ ಮಾಫಿಯಾ ಗ್ಯಾಂಗ್ ಹಿಡಿದು ದಂಡಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.